ಇಲ್ಲಿ ಯಾವ ಬಸ್ಗಳು ಬರೋಲ್ಲ ಕಣಮ್ಮ. ಅದಕ್ಕೆ ಸುಮ್ಮನೆ ಬೈಕ್ನಾಗೆ ಬರೋಣ ಅಂತ ಹೇಳಿದ್ದು. ನೀನು ಬೈಕ್ನ ಜಾಗ ಆಗಲ್ಲ, ಬೇಡ ಬಸ್ಗೆ ಹೋಗೋಣ ಅಂದೆ. ನೋಡಿ ಬಸ್ಸೇ ಬರೋಂಗಿಲ್ಲ ಎಷ್ಟೊತ್ತಾದ್ರೂ. ಯಾವ ಬರಂಗೆ ಕಾಣಲ್ಲಪ್ಪ. ಹೆಂಗೋ ಒಂದು ಸಣ್ಣ ನಿಂತ್ಕೊಂಬಂತಾಡಿ, ಆಮೇಲೆ ಏನಂತ ಬಂದ್ರು ಬರ್ಬೋದೇನೋ ನೋಡೋಣ. ಕಿಟ್ಟಣಯ್ಯ ಕಿಟ್ಟಣಯ್ಯ, ಇವರೇ ನೋಡು. ಈಗ ಲಸ್ಮಕ್ಕನ ಮಗಳನ್ನ ನೋಡಕ್ಕೆ ಬಂದಿದ್ದು ಇವರೇನಿ. ಶ್ರೀಕಂಠ ಇವ್ರೇನಿ, ನಡಿಯೋದಿಲ್ಲ ಹೋಗೋಣ. ಹೇಳೋಣ ಮಾತಾಡ್ಸೋದಿಲ್ಲ, ಯಾವ ಊರರು ಏನೋ ಎತ್ತ ಯಾಕೆ ಬಂದಿದ್ರ ಅಂತ ಹೇಳಿ ನೀವು ಯಾಕೆ ಮಾಡ್ಕೊಂಬಕ್ಕೆ ಹೋಗ್ತೀರಿ ಸುಮ್ಮನೆ ಅಂತ ಹೇಳೋಣದಿಲ್ಲ. ಯಾರ ಇವರಾಗ ದೊಡ್ಡಾರೇನ ಬರ್ತಾ ಇದ್ದಾರೆ. ಏನು ಅಣ್ಣವ್ರೆ, ಯಾವೂರು? ಇಲ್ಲೇ ಕಣಣ್ಣ, ನಮ್ದು ಬಾಗ್ರದಳ್ಳಿ ಅಂತ. ಓ ಬಾಗ್ರದಳ್ಳೇರೇನು? ಯಾಕೆ ಬಂದಿದ್ರಪ್ಪ ಹಿಂಗೆ? ಏನು ಸಮಾಚಾರ? ಏನಿಲ್ಲ ಕಣಣ್ಣ, ಇಲ್ಲೇ ಸ್ವಲ್ಪ ಕೆಲಸ ಇತ್ತು, ಯಾರ ಮನೆಗೆ ಬಂದಿದ್ವಿ. ಹೌದೇನು? ಏನು ಕೆಲಸ ಎಲ್ಲ ಹೆಣ್ಣು ಪಣ್ಣು ನೋಡಕ್ಕೆ ಬಂದಿರಂಗೆ ಇದ್ದೀರಾ? ಹೆಣ್ಣು ಪಣ್ಣು ನೋಡಕ್ಕೆ ಬಂದಿದ್ದೀರಾ ಅಮ್ಮ, ಕಾಣಿಸ್ತಾ ಐತೆ. ಕಣಪ್ಪ, ಇಲ್ಲಿ ಅದೇ ಲಸ್ಮಕ್ಕ ಚಂದ್ರಪ್ಪ ಅಂತ ಇದ್ದಾರಲ್ಲ, ಅವ್ರ ಮನ್ಯಾಗ 2 ಹುಡುಗರು ಇದಾವಂತಲ್ಲ, ಅವ್ನು ನೋಡಕ್ಕಂತೇಳಿ ಬಂದಿದ್ವಿ. ದೊಡ್ಡ ಹುಡುಗಿನ ಮದುವೆ ಮಾಡ್ಕೊಂಬನ ಅಂತ ಹೇಳಿ ನೋಡಕ್ಕಂತೇಳಿ ಬಂದಿದ್ವಿ. ಓ ಲೋಸ್ಮಕ್ಕನ ಮಗಳು ನೋಡಕ್ಕೆ ಬಂದಿದ್ರಾ? ಅಯ್ಯೋ ದೇವ್ರಿ, ಇಲ್ಲ ಶ್ರೀಕಂಠ ಇವರು ಲೋಸ್ಮಕ್ಕನ ಮಗಳು ನೋಡಕ್ಕೆ ಬಂದವ್ರಂತೆ ಕಣೋ. ಯಾಕಣ್ಣ ಹಿಂಗೆ ಅಂತೀಯ? ಅಯ್ಯೋ ದೇವ್ರೆ ಅಂತೀಯ, ಯಾಕೆ ಏನಾಯ್ತು? ಏನಿಲ್ಲ ಬಿಡಪ್ಪ, ಅದನ್ನೇನು ಹೇಳೋಣ. ಅದನ್ನ ಆ ಬಾಯಿಗೆ ಹೇಳೋಣ ಬಿಡತ್ತ, ಅದು ನಿನ್ನೇನು ಹೇಳೋಣಂತ. ನಡಿಯಲ್ಲ ಶ್ರೀಕಂಠಿ ಹೋಗೋಣ. ಪಾಪ ಹುಡುಗ ಒಳ್ಳೆನಿದ್ದಂಗೆ ಇದ್ದಾನೆ. ಆಮೇಲೆ ಮದುವೆ ಆಗಿ ಅನುಭವಿಸೋದಕ್ಕೆ ನಾನು ಇವಾಗ ಎಚ್ಚೆತ್ಕೊಂಡೆ ಒಳ್ಳೇದಿವ್ರು. ಏನಪ್ಪ ಯಾತ ಹೇಳ್ತಾ ಐತಿ ಈ ಅಣ್ಣಯ್ಯ? ಕೇಳೋದಿಲ್ಲ ಯಾತ ಅಂತ. ಏನಪ್ಪ ಯಾತ ಹೇಳೋದು ಏನೇ ಇದ್ರು ನೀವು ಹೇಳ್ಬೇಕು ಊರಾಗ್ಲಾರು. ಈಗ ನಾವು ಗೊತ್ತಿಲ್ದವ್ರಿಗೆ ಏನು ಗೊತ್ತಿರುತ್ತೆ ಹೇಳು? ನಾವೆಲ್ಲ ಬೇರೆ ಊರಾಗ್ಲರಿಗೆ ಹೆಂಗೆ ಏನೋರು ಹೆಂಗೆ ಅವ್ರ ಮನೆಯಾಗ್ಲಾರ ಹೆಂಗೆ ಅಂತ ಗೊತ್ತಿರಲ್ಲ. ನೀವು ಕಂಡಿರೋರು ಹೇಳ್ಬೇಕು. ಯಾಕಪ್ಪ ಏನು ಹುಡುಗಿ ಬಗ್ಗೆ ಏನಾನ ಐತೆ, ಅವ್ರ ಅಪ್ಪ ಅಮ್ಮನ ಬಗ್ಗೆ ಏನಾನ ಐತೆ, ಏನಿದ್ರು ಹೇಳಪ್ಪ, ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಕಾಣ್ದೂರರು ಹೆಂಗೆ ನಾವು ತಿಳ್ಕೊಂಬಕ್ಕಾಗುತ್ತೆ ಹೇಳು? ನಾನು ಯಾರನ್ನ ಕೇಳೋಣ ಅಂದ್ಕಂಡೆ ಬಿಡತ್ತ ಹೋಗ್ಲಿ. ಹುಡುಗ ಇವನು ನಮ್ಮ ಫ್ರೆಂಡ್ ಅಲ್ಲ, ನಮ್ಮ ಹುಡುಗರು, ಅದಕ್ಕೆ ನಾನು ಬಿಡತ್ತ ಅಂತ ಸುಮ್ಮನೆ. ಅಯ್ಯೋ ದೇವ್ರೆ, ಹಂಗೈತೇನ ಏನೋ ಐತೆ ಅದಕ್ಕೆ ಹೇಳ್ತಾ ಐತಿ. ಹೇಳಪ್ಪ ಅದೇನು? ಬೇಡ ನಡಿಯೋಣ, ಸುಮ್ಮನೆ ಯಾಕೆ ಕಿಟ್ಟಣಯ್ಯ? ಆಮೇಲೆ ಯಾಕೆ ಬೇಕಿಂತಾರೆ ಹೇಳಿರುವಂಬೋದು ಯಾಕೆ? ಇಲ್ಲಡಪ್ಪ, ನಿಮ್ಮ ಹೆಸ್ರು ಹೇಳ್ಬೇಡ, ಯಾತು ಹೇಳ್ಬೇಡ ನಮಗೆ. ನೀನು ಇಂಥದ್ದು ಹೇಳಿರು ಅಂತ ನಾವೇನು ಹೇಳಲ್ಲ ನಿನ್ನ ಮೇಲೆ. ಹೇಳ್ಬಿಡು ಅದೇನೇ ಇದ್ರು. ಆ ಹುಡುಗಿಯರು ಭಾಳ ಏಜ್ ಆಗ್ಬಿಟ್ಟೈತಿ ಹೇಳ್ಕೊಂಡು. ಬೇರೆ ಒಂಥರ ಸರಿ ಇಲ್ಲ ಹುಡುಗರು. ಅವ್ರ ಅಮ್ಮಯಿಂದನೂ ಭಾಳ ದಬ್ಬಾಳಿಕೆ ಊರಾಗೆ, ಭಾಳ ಜೋರು ಎಲ್ಲರ ಮೇಲೂ. ಆ ಹುಡುಗರು ಹಂಗೇನೆ, ಅತ್ತೆ ಸೊಸೆ ಏನು ಭಾಳ ಕೊಡಲ್ಲ. ನಿಮ್ಮನ್ನೇ ನಾವು ಹುಡುಗಿ ದೇವ್ರಣ್ಣಗೂ ಒಂದು ಮಧ್ಯಾಹ್ನ ಇರ್ಕೊಡಲ್ಲ ಮನೆಯಾಗ. ಅವ್ರ ಅಮ್ಮನಂಗೆ ಕ್ಯಾತೆ ಒಂದಿಷ್ಟು ಕ್ಯಾತೆವು ತಿರ್ಗಾ ಒಳ್ಳೆವಲ್ಲ, ಒಡ್ರು ಮುಕ್ತಾವು. ಯಾರನ್ನ ಮಾತಾಡ್ಸಿರ್ ಸಾಕು ಹಂಗೇನೆ ಹಂಗೆ ಜಗಳ ಮಾಡಕ್ಕೆ ಹೋಗ್ತವೆ. ಬೋಲು ಒಳ್ಳೆವಲ್ಲ. ನೀನು ನೋಡಿ, ನಿಮ್ಮ ಹುಡುಗ ನೋಡಿದ್ರೆ ಒಳ್ಳೆ ಸೈಲೆಂಟ್ ಹುಡುಗ ಕಣ್ಣಂಗೆ ಕಾಣ್ತಾನೆ. ಅದಕ್ಕೆ ಹೇಳೋದು. ಸುಮ್ಮನೆ ಯಾಕೆ ಸುಮ್ಮನೆ ಇಲ್ಲೂ ಸಮಸ್ಯೆ ಮಾಡ್ಕೊಂತೀರಾ? ಸುಮ್ಮನೆ ಇಲ್ಲ ನಾನು ನೋಡಿ ಮಾಡ್ರಿ ಅಷ್ಟೇನಿ. ಸುಮ್ಮನೆ ಯಾಕೆ? ನಿಮ್ಮ ಹುಡುಗ ಒಳ್ಳೆ ನಮ್ಮಂಗಿದ್ನ. ಅದಕ್ಕೆ ನಾನು ನಮ್ಮೂರಿಗೆ ಯಾರೋ ಹೊಸಬ್ರು ಬಂದವ್ರೆ ಅಂತ ನೋಡಿದೆ, ಹೇಳ್ದೆ ಅಷ್ಟೇನಿ. ನಮಗೇನೇನು ಬೇರೆ ಏನೂ ಇಲ್ಲ. ಮತ್ತು ಒಳ್ಳೆ ಹುಡುಗಿಯರು ಅಂತ ಹೇಳ್ದ. ನನ್ನ ಫ್ರೆಂಡ್ ಒಬ್ಬ ಪರಿಚಯ ಇದ್ದ. ಅದಕ್ಕೆ ಒಳ್ಳೆ ಹುಡುಗಿಯರು ಭಾಳ ಚೆನ್ನಾಗೆ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ದ. ಅದಕ್ಕೆ ನಾನು ಬಂದಿದ್ದು. ನಮಗೆ ಗೊತ್ತಿರಲಿಲ್ಲ ಹಿಂಗಂತ ಹೇಳಿ. ಇಲ್ಲ ಕಣಲ್ಲ ಪಾಪ, ಒಳ್ಳೆಯರಂತಲೇ ಹೇಳೋದು. ಈಗ ಹಾಗೆ ಮದುವೆ ಯಾಕೆ ಇಡ್ತಾನ ಅಂತೇಳಿ ಒಳ್ಳೆಯರಂತಲೇ ಹೇಳೋದು. ಈಗ ನಾವು ಹೇಳ್ತಿರ್ಲಿಲ್ಲ, ನೀನೇನೋ ಒಳ್ಳೆ ಹುಡುಗ ಅಮ್ಮಂಗೆ ಕಂಡೆ, ನಿಮ್ಮಪ್ಪ ನಿಮ್ಮಮ್ಮನ ಒಳ್ಳೆ ಭಾವನ ಕಸ್ತರು ಅಮ್ಮಂಗೆ ಕಂಡ್ರು, ಅದಕ್ಕೆ ಹೇಳಿದ್ದು. ಜಯ ಕೈ ಬತ್ತೈತಿ. ಬೇಕಾದ್ರೆ ನಾವು ಸುಳ್ಳು ಹೇಳಿದ್ರೆ ಅವಾಗ ಕೈನು ಕೇಳು ಹೆಂಗೆ ಅಂತೇಳಿ. ಬಾರ್ ಜಯ ಕೈಯ. ಏನ ಶ್ರೀಕಂಠಿ, ಯಾರು ಇವರು? ಲೋಸ್ಮಕ್ಕನ ಮನೆಗೆ ಲೋಸ್ಮಕ್ಕನ ಮಗಳು ದೊಡ್ಡ ಪಿಳ್ಳೆ ನೋಡಕ್ಕೆ ಬಂದಿದ್ರು ಅಂತ ಕಂಡೆಯಮ್ಮ. ಅದಕ್ಕೇನೆ ನಾನು ಒಳ್ಳೆ ಹುಡುಗ ಅಮ್ಮಂಗೆ ಕಂಡ. ಅದಕ್ಕೇನೆ ನೋಡು, ನೀವು ಯಾಕೆ ಸುಮ್ಮನೆ ಮದುವೆ ಮಾಡ್ಕೊಂತೀರಾ? ಅವು ಒಳ್ಳೆವಲ್ಲ ರಮ್ಮಯ್ಯನಂಗೆ ದಬ್ಬಾಳಿಕೆ ಜೋರು ಜಾಸ್ತಿ, ಒಂದಿಟ್ಟು ನಯ್ಯ ಭಯ ಇಲ್ದಂಗೆ ಯಾರ್ದೇನು ಅಂತವೆ. ತಿರ್ಗಾ ಯಾವುದೋ ಒಂದು ಹುಡುಗನ ಬೇರೆ ಲವ್ ಮಾಡೋದು ಆ ಹುಡುಗಿ. ಇಲ್ಲೇ ನಮ್ಮ ಊರಾಗೆ ಆ ಹುಡುಗನ ಯಾರನ್ನ ಲವ್ ಮಾಡೋದು. ಅಯ್ಯೋ ದೇವ್ರಿ, ಹಂಗೆಲ್ಲ ಐತೆ ಇಂಥವು ಇರ್ತಾವೆ ಎಂಬತ್ಕೆ ಮತ್ತೆ ನಮಗೆ ಭಯವಾಗುತ್ತೆ. ಅಯ್ಯೋ ಕಂಡು ಜನ ಆಗ್ಬೇಕು ಅಂಬೋದು ಇದಕ್ಕೆ ಮತ್ತೆ ನಮ್ಮ ಹುಡುಗಿಗೆ ಹೇಳ್ದೆ ನಾನು. ಪಾಪ ಬೇಡ ಕಣೋ ಎಲ್ಲ ಏನೋ ಅಂತ ಹೇಳಿ ನೋಡಿ, ಅದಕ್ಕೆ ಮತ್ತೆ ಕಂಡರಾಗಬೇಕು ಅಂಬೋದು. ಇಂಥವೆಲ್ಲ ಇರ್ತಾವೆ. ಇವಾಗ ನಾವು ಹೇಳೋಕ್ಕಾಗಲ್ಲ. ಅದಕ್ಕಾಗಿನ ಏನು ಕೆಲಸ ಮಾಡ್ತಾರಂತೆ ಕಿಟ್ಟಣಯ್ಯ? ಮೇಷ್ಟ್ರು ಕಣಕ್ಕ, ಮೇಷ್ಟ್ರು ಕೆಲಸ ಅಲ್ಲೇ ಒಂದು 3 ವರ್ಷ ಆಯಿತು ಆಗಿ ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದೀನಿ. ಮೇಷ್ಟ್ರು ಕೆಲಸ ಏನು? ವಾಸಪ್ಪ, ಅಲ್ಲ ಮೇಷ್ಟ್ರು ಕೆಲಸ ಇದ್ದು ನೀನು ಯಾಕೆ ಅಂತ ಹುಡುಗಿನ ನೋಡಕ್ಕೆ ಬಂದಿದೀಯಾ? ಅವು ಬಡ ಸೆನಕ್ಕಿಲ್ಲ, ಕೂದಲಿಲ್ಲ, ಏನಿಲ್ಲ. ಅವ್ರ ಅಮ್ಮನಂಗೇನೆ ಬಡಕ್ಲು ಕಡ್ಡಿ ಅಯ್ಯವಂಗೇನೆ ಚೆನ್ನಾಗಿಲ್ಲ. ನೀವೆಲ್ಲ ನೋಡ್ಬೋದಪ್ಪ ಮೇಷ್ಟ್ರು ಅಂತೀರ. ಅಲ್ಲ ನನ್ನ ಮಗಳು ಇದ್ದಾಳೆ ಅಣ್ಣ, ಬೇಕಾದ್ರೆ ನೀವು ಬಂದು ನೋಡ್ಕೊಂಡು ಹೋಗ್ರಿ. ನನ್ನ ಮಗಳು ಇದ್ದಾಳೆ. ನಾವು ಗೌರ್ಮೆಂಟ್ ಅಫ್ಸಲ್ಗೆ ಕೊಡಬೇಕು ಅಂತಿದ್ದೀವಿ. ಇಬ್ಬರು ಹೆಣ್ಮಕ್ಳು ಅವರು.
ನಮ್ಮ ಮನೆ 3 ಗಂಡು ಮಕ್ಕಳು, ನಮ್ಮ ತಂಗಿ ಒಬ್ಬಳೇ ನಮ್ಮ ಹುಡುಗರಿಗೆ ಭಾಳ ಚೆನ್ನಾಗಿ ನೋಡ್ಕೊಂತಾರೆ ನನ್ನ ಮಗಳನ್ನ. ಬೇಕಾದ್ರೆ ನಾವೇ ಕೊಡ್ತೀವಿ. ಇನ್ನಾನ ನೋಡೋಣ ಬೇಕಾದ್ರೆ ಈ ಜಯಮ್ಮನ ಮಗಳು ಐತಲ್ಲ ಭಾಳ ಒಳ್ಳೆ ಹುಡುಗಿ, ಬೇಕಾದ್ರೆ ಮಾಡಿ ಕೇಳ್ರಿ ಆ ಹುಡುಗಿನ. ನಾವೀಗ ಇರೋದಿದ್ದಂಗೆ ಹೇಳ್ತೀವಿ, ಜಯಮ್ಮನ ಮಗಳು ಭಾಳ ಒಳ್ಳೇದು. ಅಲ್ಲ ನಮಗೆ ಗೊತ್ತಿರ್ಲಿಲ್ಲ ಕಣಮ್ಮ, ನಮ್ಗೆ ಯಾರೋ ಹಿಂಗೆ ಹೇಳಿದ್ರು ಹಿಂಗೆ ಹೆಣ್ಣು ಐತೆ ಬಂದು ನೋಡ್ಕೊಂಡು ಹೋಗ್ರಿ ಅಂತ ಹೇಳಿ ಅದಕ್ಕೆ ಬಂದಿದ್ವಿ. ಸರಿ ಆಯ್ತು ಹೇಳು, ನಾವು ಅವ್ರಿಗೆ ಹೇಳ್ತೀವಿ. ಸರಿ ಆತಮ್ಮ, ನಿಮ್ಮ ಮನೆಗೆ ಬಂದು ನೋಡ್ಕೊಂಡು ಹೋಗ್ತೀವಿ ಹೇಳು. ನಿಮ್ಮ ಮನೆ ಐತಾ? ಏನು ಓದೈತೆ ನಿಮ್ಮ ಮನೆ? ನಮ್ಮ ಅಮ್ಮನಿನೂ ಓದ್ತೈತಿ, ಇನ್ನು ಹೋಗ್ತೈತೆ, ಇನ್ನು ಓದುತ್ತೆ. ಒಂದಿನ ಹೋಗುತ್ತೆ, ಒಂದಿನ ಹೋಗಲ್ಲ, ಒಟ್ನಲ್ಲಿ ಹೋಗುತ್ತೆ ಮುಂದೆ. ಅದೇ ಮನೆಯಾಗೆ ಕಟ್ಟಿ ಬರೆಯ ಅಂತದ್ದು ಮಾಡಿದ್ವಿ. ಒಟ್ನಲ್ಲಿ ನಮ್ಮ ಹುಡುಗಿನೂ ಮಾಡ್ತೈತಿ. ಓದ್ತೈತೆ ನಮ್ಮ ಹುಡುಗಿನೂ, ಡಿಗ್ರಿ ಓದ್ತೈತಿ. ಡಿಗ್ರಿಗೆ ಹೋಗಿ ಇನ್ನು ನಮ್ಮ ಹುಡುಗಿನ ಕೆಲಸ ತಕ್ಕ ಓದ್ಸೋಣ ಅಂದ್ಕೊಂಡ್ವಿ. ಯಾರನ್ನ ಗೌರ್ಮೆಂಟ್ ಕೆಲಸದಾರ ಸಿಕ್ಕಿ ಕೊಡೋಣ ಅಂತ ಅಂದ್ಕೊಂಡಿದ್ದು. ನಮ್ಮ ಹುಡುಗಿಗೇನೆಲ್ಲ ಒಡವೆ ಮಾಡಿಸಿದ್ವಿ, ಎಲ್ಲ ಒಡವೆ ಕೊಡ್ತೀವಿ, ವರದಕ್ಷಿಣೆ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನೋಡಿ ಪಾಪ ಮೇಷ್ಟ್ರಂತೆ, ಪಾಪ ಗೌರ್ಮೆಂಟ್ ಕೆಲಸ ಬೇರೆ. ಈಗಳಪ್ಪ ಮಾಡ್ಕೊಂಬಂಗಿದ್ರೆ ಜಯಕೈನ ಮಕ್ಳನ್ನ ಮಾಡ್ಕೇಳ್ರಿ ಮಗಳು ಭಾಳ ಚೆನ್ನಾಗೈತೆ. ತಿರ್ಗಾ ಜಯಕೈ ನಂಗೆ ದುಂಡುಗೆ ಸೇನಕೈತಿ, ಅದಕ್ಕೆ ಸುಮ್ಮನೆ ಮದುವೆ ಮಾಡ್ಕೇಳ್ರಿ ಜಯಕೈನ ಮಗಳನ್ನ. ಸರಿಯಮ್ಮ ಆಯ್ತು, ಅವ್ರಿಗೆ ಫೋನ್ ಮಾಡಿ ಹೇಳ್ತೀವಿ ಹೇಳು. ಆ ಹುಡುಗ ಒಪ್ಪಿಗೆ ಆತು ಹುಡುಗಿ ಅಂತ ಹೇಳ್ಬಿಟ್ಟ. ಅದಕ್ಕೆ ಪಾಪ ಇಂಥವೆಲ್ಲ ಇರ್ತವೆ ಅಂತಲೇನಿ ನೋಡಿ. ಅದಕ್ಕೆ ಮತ್ತು ಊರಿನಾಗೆ ಅಣ್ಣನ ವಿಚಾರಿಸ್ಬೇಕು ಅಂಬೋದು. ಅಲ್ಲ ಆ ಅಣ್ಣ ಅಂತೂ ಹೇಳಿದ್ದು ಸುಳ್ಳು ಅಂತಂದರೆ ಈ ಅಮ್ಮನೂ ಅದೇ ಹೇಳ್ತೈತಿ. ಆ ಹುಡುಗಿಯರ್ನ ಯಾಕೆ ಮದುವೆ ಮಾಡ್ಕೊಂತೀರಾ ಅಂತೇಳಿ. ಯಾರನ್ನ ಒಂದಿಬ್ಬರು 3 ಹೇಳ್ಯಾರೆ ಅಂತಂದರೆ ಅದೇ ಹೇಳೋದು, ಇಲ್ಲದ್ದು ಯಾರು ಹೇಳಲ್ಲ. ಈಗ ಸುಮ್ಮನೆ ಹೇಳೋಕ್ಕೆ ಯಾರಿಗೇನು ಇದಿರಲ್ಲ ನೋಡು. ನಾವು ಸುಮ್ಮನೆ ಇದ್ದಿದ್ರು ಇರ್ಬೋದಾಗಿತ್ತು ಅತ್ತ, ನೀನು ಕರ್ಕೊಂಬಂದೆ. ಅಯ್ಯದೇವ್ರೆ. ಸರಿ ಅಮ್ಮ ಆಯ್ತು ಹೇಳಿ ಬರ್ತೀವಿ. ಅವ್ರಿಗೆ ಫೋನ್ ಮಾಡಿ ಹೇಳ್ತೀವಿ. ಫೋನ್ ಮಾಡಿ ಹೇಳಿ ನಮ್ಗೆ ಇಷ್ಟ ಆಗಲಿಲ್ಲಮ್ಮ ನಿಮ್ಮ ಹುಡುಗಿ, ನಮ್ಗೆ ಯಾಕೆ ಆಗಿ ಬರಲಿಲ್ಲ, ಶಾಸ್ತ್ರ ಸಂಬಂಧ ಕೂಡ ಬರಲಿಲ್ಲ ಅಂತ ಹೇಳಿ ಹೇಳ್ತೀನಿ ನಾನೆಲ್ಲ. ಅಲ್ಲ ಭಾಳ ಒಳ್ಳೆ ಹುಡುಗಿಯರು, ಇಬ್ಬರು ಅಕ್ಕ ತಂಗಿಯರು ಅಂತಂದ್ರಲ್ಲ, ನಾವು ಅದಕ್ಕೇನೆ. ಸರಿ ಆಯ್ತು ಹೇಳು, ಅವನಿಗೆ ಹೇಳ್ತೀನಿ ನನ್ನ ಫ್ರೆಂಡಿಗೆ ಫೋನ್ ಮಾಡಿ. ಜಯಮ್ಮನ ಮಗಳು ನಮ್ಮ ಮದುವೆ ಆಗಪ್ಪ. 3 ಮಕ್ಕಳು ಗಂಡು ಮಕ್ಕಳು ಇದ್ದಾರೆ, ಅಲ್ಲಿ ದೊಡ್ಡವರು ಎಲ್ಲ ದುಡಿತಾರೆ, ಸೇನಕ್ಕೆಲ್ಲ ವ್ಯವಸ್ಥೆ ಮಾಡಿಸ್ಯವ್ರಿ, ಎಲ್ಲ ದುಡ್ಡು ಪಡ್ಡು ಮಾಡ್ಯವ್ರಿ. ಅದಕ್ಕೇನೆ ಸುಮ್ಮನೆ ಅವ್ರು 3 ಇದ್ದಾವೆ ಹುಡುಗರು, ಒಂದೇ ಹೆಣ್ಣು ಹುಡುಗಿ ಸೇನಕ್ಕೆ ಸಾಕ್ಯವ್ರಿ. ಇವರು ಇನ್ನು ಹೆಣ್ಣು ಗಂಡು ಮಕ್ಕಳು ಇನ್ನೂ ಸಣ್ಣ ನಾವು ದುಡಿಯಾರಿಲ್ಲ ಏನಿಲ್ಲ. ನೀವು ಸುಮ್ಮನೆ ಮೇಷ್ಟ್ರು ಕೆಲಸ ತೆಗಿದ್ದ ಅಂತ ಹುಡುಗಿನ ಏನು ಹಾಕ್ತೀರ? ಅದೇ ನಾವು ಒಂದಿಟ್ಟು ಚೆನ್ನಾಗಿರೋರಾಗಬೇಕು, ಓದಿರೋರಾಗಬೇಕು ಅಂತ ನೋಡ್ತಿದ್ವಿ. ಅದೇನು ಮದುವೆ ಆದಮೇಲೆ ಓದ್ಬೋದು ಹೇಳಿ. ಓದ್ತಾಳೆ ನಮ್ಮ ಮನೇನು, ಓದ್ತಾಳೆ. ಬಂದು ನೋಡ್ಕೊಂಬರ್ರಿ. ಆ ಕಡೆ ಬಸ್ ಬಂತಣ್ಣ, ಬರ್ತೀವ, ಫೋನ್ ಮಾಡ್ತೀವಿ. ಫೋನ್ ನಂಬರ್ ಬೇಕಾಗಿತ್ತು, ಫೋನ್ ನಂಬರ್ ಕೊಡೋಣ ನಿಂದು. ದೇವ ನಿಂದ ಕೊಡು ಹುಡುಗಿ. ಹುಡ್ಕ ಪಾಪ ನಮ್ಮ ಹುಡ್ಗಂದು ಹೇಳ್ತೀನಿ. 990888 ಮತ್ತು 9900. ಸರಿ ಯಾಕೆ ಆಯ್ತು, ಫೋನ್ ಮಾಡ್ತೀನಿ ಹೇಳು. ಮ್ಯಾಲ್ಕೋಗ್ರಿ ನಿಲ್ಲಿಸ್ತಾರೆ, ಬಸ್ ಏನೇ ಎಲ್ಲೂ ಹೋಗಲ್ಲ. ಮ್ಯಾಲ್ಕೋಗ್ರಿ. ಈ ಹಂಗಾರ ಶ್ರೀಕಂಠ್ ನೋಡೋಕ್ಕೆ ವಾಸಿ ಆಯ್ತು. ಲಸ್ ಮಕ್ಕಳ ಮನೆಗೆ ಗಂಡು ನೋಡಕ್ಕೆ ಬಂದವ್ರಿ ಅಂತ ಹೇಳಿ ಹೆಂಗ ನೋಡ್ಕೊಂಡು ಬಸ್ ಸ್ಟ್ಯಾಂಡ್ ಕೂತಿದ್ದಂಗೆ ಕರ್ಕೊಂಡ್ಬಂದು. ಅಲ್ಲ ಯಾರು ಹೇಳಿದ್ರಲ್ಲ ಇಲ್ಲಿ ನಮ್ಮೂರಾಗೆ ಯಾರ ಹೇಳಿರಂತೆ? ಅವನು ಸೀನ್ ಹೇಳಿರಂತೆ. ಅವನು ಸೀನ ಇವರು ಸಿದ್ದಜ್ಜನ ಮಗ, ರಂಗಜ್ಜರ ಸಿದ್ದಜ್ಜಿ ಮಗ ಹೇಳಿದ್ನಂತ ಅವನು. ಅವನೇನು ಹೇಳಿರೋದು? ಬಿಡು, ಹೆಂಗ ಕಿಟ್ಟಣಯ್ಯ. ನಮ್ಮ ಹುಡುಗಿನ ಕೊಡ್ಸೋಕ್ಕಾಗೋದು ಗೌರ್ಮೆಂಟ್ ಕೆಲಸ ಬೇರೆ. ನಮ್ಮ ಹುಡುಗಿಗೆ ಹೇಳೋದತ್ತ. ಅವ್ರು ಹಿಂಗೆಲ್ಲ ಹೇಳಿದೆ ಅಂದ್ಮೇಲೆ ಮದುವೆ ಮಾಡ್ಕೊಂಬಲ್ಲ. ಈಗ ನನ್ನ ಮಗಳನ್ನ ನೋಡ್ಕೊಳಕ್ಕೆ ಗೊತ್ತಾರಂತೆ, ಸುಮ್ಮನೆ ನಾವೇ ಕೊಡ್ಸ. ನಮ್ಮ ಹುಡುಗಿ ಗೌರ್ಮೆಂಟ್ ಕೆಲಸನೇ ಮದುವೆ ಆಗೋದು ಅಂಬುತ್ತೆ. ಸುಮ್ಮನೆ ಕೊಟ್ಟು ಮಾಡಮ್ದೇಮ್ಮ, ಸುಮ್ಮನೆ ಮದುವೆ ಮಾಡಿ ಗೌರ್ಮೆಂಟ್ ಕೆಲಸ ಬೇರೆ. ಅಲ್ಲಸ್ ಮಕ್ಕಳು ಮಾಡ್ಕೊಂಬಿಲ್ಲ ಅಂದ್ರೆ ಸಾಕು, ನಾನೇ ಮಾಡ್ಕೊಂತೀನಿ. 2 ನಾನೇ ಮಾಡ್ಕೊಂಬನಂತ ಇದ್ದೀನಿ. ಅದಕ್ಕೆ ಮತ್ತೆ ಹೆಂಗ ಇವ್ ನೋಡಿ ಹೇಳಿದ್ಕೆ ಪರವಾಗಿಲ್ಲತ್ತ. ಹೆಂಗ ಬಿಡತ್ ನಿನ್ನ ಮಗಳನ್ನೇ ಕೊಡ್ಸೋಕ್ಕಾಗುತ್ತತ್ತ. ನಾವು ಗೌರ್ಮೆಂಟ್ ಕೆಲಸರಿಗೆ ಕೊಡಬೇಕು, ಅದಕ್ಕಾಗಿ ನಾವು ಒದ್ದಾಡ್ತಾ ಇದ್ದೀವಿ. ಲಸ್ ಮಕ್ಕಳನ್ನ ನನ್ನ ಮಕ್ಕಳಿಗೆ ಮಾಡ್ಕೊಂಬ್ಲೇಬೇಕು ನಾನು. ನನಗೆ ಇನ್ನೆಲ್ಲೂ ಹೆಣ್ಣು ಸಿಗ್ತಿಲ್ಲ. ಈಗ ಲಸ್ ಮಕ್ಕಳು ಬಿಟ್ಟರೆ ನನಗೆ ಇನ್ಯಾರು ಕೊಡ್ತಿಲ್ಲ. ನಾನು ಇಲ್ಲೆಲ್ಲ ಕೇಳಿದೆ, ಅವೆರಡು ಹುಡುಗರೇ ಆಗ್ಬೇಕು ಅಂತ ಹೇಳಿವ್ರಿ ಶಾಸ್ತ್ರದಾಗೆಲ್ಲನ. ಅದಕ್ಕೇನೆ ದೇವ್ರು ಕೇಳಿರಿ, ದೇವ್ರು ಬರೀ ಬಲ್ಗಡಿಕೆ ಲಸ್ ಮಕ್ಕಳನ್ನೇ ಮಾಡ್ಕೋಬೇಕು ಅಂತ ಕೊಡ್ತೈತಿ. ಅದಕ್ಕೇನಂತ ನಾನು ಮದುವೆ ಮಾಡ್ಕೋಬೇಕು ಅಂತ ಭಾಳ ಪ್ರಯತ್ನ ಪಡ್ತಾ ಇದ್ದೀನಿ. ಬಂದಾಗ ಒಂದು ಮದುವೆನೂ ನಾನು ಸೆಟ್ಟಾಗಕ್ಕೆ ಬಿಡಲ್ಲ, ಸೆಟ್ಟಾಗಕ್ಕೆ ಬಿಡೋದಿಲ್ಲ. ನಾನು ಯಾರೇ ಬಂದರೂ ನಾನು ಸೆಟ್ಟಾಗಕ್ಕೆ ಬಿಡಲ್ಲ. ನೋಡ್ತಾ ಇರ್ರಿ, ನನಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.